ಮೊದಲಿಗೆ ಸತ್ಯನ, ಬರೀ ಹೊರಟು ಹೋದ್ರೆ ಅಂತ ಮಾತಿಗೆ ಕೇಳಿದ್ದಕ್ಕೆ ನಿನ್ನ ಮುಖದಲ್ಲಿ ಇಷ್ಟೊಂದು ಭಯ ಕಾಣಿಸ್ತಾ ಇದೆಯಲ್ಲ. ಅಕಸ್ಮಾತ್ ನಿಜವಾಗ್ಲೂ ನಿನ್ನ ಬಿಟ್ಟು ಹೋದ್ರೆ ಮನಸ್ಸಿಂದ ಮೆದುಳಿಂದ ನೀನು ಬದುಕಿರ್ತೀಯಾ ಅನ್ಕೊಂಡಿದೀಯಾ? ಖಂಡಿತ ಇಲ್ಲ ಕಣೋ. ಮತ್ತೆ ಹಳೆ ಜೀವನಕ್ಕೆ ನೀನು ವಾಪಸ್ ಹೋಗ್ತೀಯ. ಅಷ್ಟೇ ಅಲ್ಲ, ಬೆಳಕೆ ಬೇಡ ಅಂತ ಕತ್ತಲನ್ನ ಸೇರ್ಕೋತೀಯ. ನಾನು ಎಲ್ಲಿ ಕತ್ತಲನ್ನ ಬಯಸ್ತಾ ಇದ್ದೀನಿ ಸತ್ಯಣ್ಣ? ಭೂಮಿ ಅನ್ನೋ ಬೆಳಕೆ ನನ್ನ ಜೀವನದಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ತಾನೇ ನಾನು ಒದ್ದಾಡ್ತಾ ಇರೋದು. ಆದರೆ ಭೂಮಿಗೆ ಅರ್ಥ ಆಗ್ತಿಲ್ಲ ಸತ್ಯನ. ಏನು ಮಾಡಲಿ ನಾನು? ಅವಳ ಹತ್ತಿರ 2 ನಿಮಿಷ ಪ್ರೀತಿಯಿಂದ ಮಾತಾಡೋಣ ಅಂತ ಹೋದಾಗೆಲ್ಲ ಒಪ್ಪಂದ ಮುಗಿತಾ ಇದ್ದ ಹಾಗೆ ನಾನು ಈ ಮನೆಯಿಂದ ಹೋಗಬೇಕು, ಬಟ್ಟೆ ಪ್ಯಾಕ್ ಮಾಡ್ತೀನಿ, ಮಣ್ಣು ಪ್ಯಾಕ್ ಮಾಡ್ತೀನಿ ಅಂತ ತಲೆ ತಿಂತಾಳೆ. ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅವಳಿಗೆ ಇಷ್ಟ ಇಲ್ಲ ಅಂತ ನೀನು ಹೇಗೆ ಅನ್ಕೊಂತೀಯ? ಅಲ್ಲ ಕಣೋ, ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ 1000 ಆಸೆಗಳಿರಬಹುದು. ಪಾಪ, ಅದೊಂದು ಹೆಣ್ಣು ಮಗು. ಅದನ್ನು ನಿನ್ನ ಮುಂದೆ ಹೇಗೆ ಹೇಳ್ಕೋಬೇಕು ಅಂತ ಒಳಗೊಳಗೆ ಚಡ್ಪಡಿಸ್ತಾ ಇರಬಹುದು. ಅದಕ್ಕೆ ಹೇಳದೇ ಇರಬಹುದು. ಅಂದರೆ ಭೂಮಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತೀರಾ? ಭಾಗಶಃ 100ಕ್ಕೆ 100 ನಿನ್ನ ಮೇಲೆ ಅವಳಿಗೆ ಫೀಲಿಂಗ್ಸ್ ಇದೆ. ಚೂರೇ ಚೂರು ಅವಕಾಶ ಸಿಕ್ಕರೆ ಸಾಕು. ಸಾಹೇಬ್ರೆ, ಐ ಲವ್ ಯು ಅಂತ ಹೇಳದೇ ಇದ್ರೆ ಕೇಳು. ಅಯ್ಯೋ ಸತ್ಯಣ್ಣ, ನಿಮ್ಮ ಬಾಯಿಗೆ 1.5 kg ಮೈಸೂರು ಪಾಕ್ ಹಾಕಬೇಕು ಅನ್ನಿಸ್ತಾ ಇದೆ. ನೀವು ಹೇಳಿದ್ದು ಏನಾದರೂ ನಡೆದು ಬಿಟ್ರೆ ಅಲ್ಲ, ಖಂಡಿತ ನಡೆಯುತ್ತೆ. ನನ್ನ ಮಾತನ್ನ ನಂಬು. ಅಲ್ಲ ಕಣೋ, ಅದಕ್ಕೆ ನಾನು ಹೇಳ್ತಾ ಇರೋದು. ಇನ್ನೊಂದಿಷ್ಟು ದಿನ ನಾವಿಲ್ಲೇ ಸೆಟಲ್ ಆಗಿ ಬಿಡೋಣ. ಆಗ ನೋಡು, ಭೂಮಿನ ಕಟ್ಟಿ ಹಾಕುವುದು ಬಹಳ ಸುಲಭ ಆಗಿರುತ್ತೆ. ಆಗ ನಿನ್ನ ಕರಾಮತ್ತು ತೋರಿಸ್ಕೋಬಹುದು. ಸತ್ಯಣ್ಣ, ನಿಮ್ಮ ಲಾಯರ್ ಮೈಂಡ್ಗೆ ಹಾಗೆ ಮುತ್ತು ಕೊಟ್ಬಿಡೋ ಸತ್ಯಣ್ಣ. ನೀವು ಹೇಳಿದ ಹಾಗೆ ಎಲ್ಲ ನಡೀತು ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಬಿಡೋಣ. ಏನೋ ನೀನು, ನಿನಗೆ ಕೂದಲಿದ್ರೇನೆ ಚಂದ ಕಾಂತೀಯ, ಬೋಳಿಸ್ಕೊಂಡ್ರೆ ಅಷ್ಟು ಅಂದವಾಗಿ ಕಾಣಲ್ಲಪ್ಪ. ನಂಗಂತೂ ನೋಡೋಕೆ ಆಗಲ್ಲ. ಅಲ್ಲ, ನನಗೆ ಕೂದಲು ಇದ್ರೇನೆ ಚಂದ ಅಂತ ನನಗೆ ಗೊತ್ತು. ನಾನು ಹೇಳಿದ್ದು ಮುಡಿ ಕೊಡಿಸ್ತೀನಿ ಅಂತ ನಿಮಗೆ ನನ್ನ ಕೂದಲ? ಏನೋ ನೀನು ನನ್ನ ಕೂದಲು ಮುಡಿ ಕೊಡ್ತೀನಿ ಅಂತ ಹೇಳ್ತೀಯಲ್ಲಪ್ಪ. ಆಯ್ತು ಬಿಡಪ್ಪ, ನಿಂಗೋಸ್ಕರ ನಾನು ಬೇಕಾದ್ರೆ ಕಾಲು ಕೈ ಬೇಕಾದ್ರೆ ಕೊಟ್ಬಿಡ್ತೀನಿ. ನಿನ್ನ ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ ಇದ್ದೀನಿ. ಒಟ್ಟಿನಲ್ಲಿ ನಿನಗೆ ಒಳ್ಳೆಯದಾದ್ರೆ ಅಷ್ಟೇ ಸಾಕು, ಅದೇ ನನ್ನ ಆಸೆ. ಆಗ ಸಂಗೀತ, ಪಾಪ ದೇವಯಾನಿ ಅತ್ತೆ ಆರೋಗ್ಯ ವಿಚಾರಿಸೋಕೆ ಅಂತ ಬಂದ್ಲು. ಇಲ್ಲಿ ನೋಡಿದ್ರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಪಡಬಾರ್ದ ಕಷ್ಟ ಪಟ್ಬಿಟ್ಟೆ ಅಲ್ವಾ? ಏನ್ ಕಷ್ಟ ಸಂಗೀತ? ನೀನು ಸರಿ, ಮನೆಯಲ್ಲಂತೂ ಅಡುಗೆ ಮನೆಗೆ ಹೋಗೋಕೆ ಬಿಡಲ್ಲ ನೀನು. ಎಲ್ಲ ಅಡುಗೆ ನೀನೇ ಮಾಡಿ ಹಾಕ್ಬಿಡ್ತೀಯ. ಅಟ್ಲೀಸ್ಟ್ ನಿಮ್ಮ ಅತ್ತೆ ದೆಸೆಯಿಂದ ನಾನು ಅಡುಗೆ ಮಾಡೋ ಹಾಗೆ ಆಗಿ ನನ್ನ ಕೈ ಅಡುಗೆ ರುಚಿ ಎಲ್ಲರೂ ತಿನ್ನೋ ಹಾಗೆ ಆಯ್ತಲ್ಲ. ಐ ಆಮ್ ಹ್ಯಾಪಿ. ಕರೆಕ್ಟ್ ಮಾಮ್, 100% ಕರೆಕ್ಟ್. ಆಗ ಸತ್ಯನ, ಓಹೋ, ಗ್ಯಾಂಗ್ ಎಲ್ಲ ಸೇರ್ಕೊಂಡು ಯಾರಿಗೋ ಸ್ಕೆಚ್ ಹಾಕ್ತಿದ್ದೀರಾ? ಆಗ ರಾಮ್, ಹೌದಪ್ಪ, ನಿನಗೆ ಸ್ಕೆಚ್ ಹಾಕ್ತಾ ಇದ್ದೀವಿ. ಒಂದು ಒಳ್ಳೆ ಹುಡುಗಿನ ನಿನಗೆ ಗಂಟು ಹಾಕೋಣ ಅಂತ. ಅಯ್ಯೋ, ನನಗೆ ಗಂಟು ಹಾಕೋದು ಆಮೇಲೆ ಇರಲಿ, ಮೊದಲು ಗಂಟು ಹಾಕಿಕೊಂಡಿರುವ ಗಂಡ ಹೆಂಡತಿ ಬಗ್ಗೆ ಯೋಚನೆ ಮಾಡಿ. ಆಗ ಶ್ರವಣ್, ಅದೇನು ಹೇಳಿದೆಯೋ ಅರ್ಥ ಆಗಲಿಲ್ಲ, ಕರೆಕ್ಟಾಗಿ ಏನು ಅಂತ ಹೇಳು. ಆಗ ಮಯೂರಿ, ಅದು ಸತ್ಯಣ್ಣ ನಮ್ಮ ಭೂಮಿ ಮತ್ತೆ ಅಜಿತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಗ ರಾಮ್, ಮಯೂರಿ ಅವರಿಗೆ ಏನಾಗಿದೆ? ಅನ್ಯೋನ್ಯವಾಗಿ ಸಂತೋಷವಾಗಿ ಇದಾರಲ್ಲ. ಓ, ಇಲ್ಲಿ ಭೂಮಿ ಮನಸ್ವಿನಿ ಅಲ್ವಾ? ಕರೆಕ್ಟ್. ಭೂಮಿ ಅಜಿತ್ ಹತ್ರ ಮಾತಾಡಿದ್ರೆ ಅಮ್ಮನಿಗೆ ಅನುಮಾನ ಬರುತ್ತೆ, ಎಂಕ್ವೈರಿಗಳು ಶುರುವಾಗ್ಬಿಡುತ್ತೆ. ಆಗ ಸಂಗೀತ, ಪಾಪ ವಯಸ್ಸಿನ ಹುಡುಗ ಹುಡುಗಿ, ಈ ರೀತಿ ನಮ್ಮಿಂದ ಅವರು ದೂರ ಇರೋದು ಕಷ್ಟ ಆಗ್ತಿದೆ ನೋಡೋದಕ್ಕೆ. ಆಗ ಶ್ರವಣ್, ಯೋಚನೆ ಮಾಡಬೇಡ ಅಕ್ಕ, ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ನಾನೇನೋ ಒಂದು ನೆಪ ಹೇಳಿ ಭೂಮಿನ ಅಜಿತ್ ರೂಮ್ಗೆ ಕಳಿಸ್ತೀನಿ. ಬೆಳಿಗ್ಗೆ ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ಅವಳು ವಾಪಸ್ ಬಂದ್ಬಿಟ್ರೆ ಆಯ್ತು. ಆಗ ರಾಮ್, ಶ್ರವಣ್, ನೀನು ಹೇಳೋದು ಚೆನ್ನಾಗಿದೆ, ವರ್ಕೌಟ್ ಮಾಡಬಹುದು. ಆಗ ಚಂದ್ರಿಕಾ, ಬನ್ನಿ, ಹುಷಾರಾಗಿ ತಗೊಂಡ್ ಬನ್ನಿ ಅದನ್ನ. ಎಲ್ಲಿ ಮೇಡಮ್? ಇಲ್ಲಿ ಹಾಕಿ ಇಳಿಸು, ಸುರುವಿ ಎಲ್ಲ ಹುಷಾರು. ಆಗ ರಾಮ್, ಚಂದ್ರಿಕಾ, ಈ ಮಾವಿನಕಾಯಿ ರಾಶಿಯೆಲ್ಲ ಇಲ್ಲಿ ಯಾಕೆ ತಂದು ಸುರಿತಾ ಇದೆಯಾ? ಯಾರಿಗಾದರೂ ಮಾವಿನಕಾಯಿ ತಿನ್ನೋ ಹಾಗೆ ಆಗಿದೆಯಾ ಹೇಗೆ? ಇದು ಉಪ್ಪಿನಕಾಯಿ ಮಾಡೋದಕ್ಕೆ ಅನ್ನ. ಸಂಗೀತ ಅತ್ತಿಗೇನೆ ಅವರ ಕೈಯಾರೆ ಉಪ್ಪಿನಕಾಯಿ ಮಾಡಬೇಕು ಅಂತ ಅಮ್ಮ ಹೇಳಿದ್ದಾರೆ. ಅದು ಇವತ್ತೇನೆ. ಆಗ ದೇವಯಾನಿ, ಇಷ್ಟುನಾ? ಅಯ್ಯೋ ದೇವರೇ, ಅಲ್ಲ ಚಂದ್ರಿಕಾ, ಇಷ್ಟು ಮಾವಿನಕಾಯಿನ ನೀಟಾಗಿ ತೊಳೆದು ಶುದ್ಧ ಮಾಡಿ ಅದನ್ನು ಹೆಚ್ಚಿ ಅದಕ್ಕೆ ಮಸಾಲೆ ಬೆರೆಸಿ ಅದಕ್ಕೆ ಒಗ್ಗರಣೆ ಹಾಕುವುದು ಅಂದರೆ ಅಷ್ಟು ಸುಲಭನಾ? ಆಗ ನಚಿಕೇತ್, ಏನಾದರೂ ಕೆಲಸ ಇದ್ದರೆ ಆಗೋ ಥರದ್ದು ಹೇಳಿ, ಒಬ್ಬರ ಮೇಲೆ ಪ್ರೆಷರ್ ಬೀಳೋ ಥರ ಕೆಲಸ ಯಾಕೆ ಹೇಳ್ತೀರಾ? ಆಗ ಚಂದ್ರಿಕಾ, ಅಯ್ಯೋ, ನಿಮ್ಮ ಅಜ್ಜಿ ಆರ್ಡರ್ ಮಾಡಿರೋದು ನನ್ನ ಸೊಸೆ ಸಂಗೀತಾನೇ ಉಪ್ಪಿನಕಾಯಿ ತಯಾರು ಮಾಡಬೇಕು ಅಂತ. ಅವರು ಹೇಳಿದ್ದನ್ನ ನಾನು ನಿಮ್ಮ ಹತ್ತಿರ ಹೇಳ್ತಾ ಇದ್ದೀನಿ ಅಷ್ಟೇ. ಆಗಲ್ಲ ಅಂತ ಅಂದರೆ ಹೇಳಿಬಿಡಿ, ನಾನು ಅದನ್ನೇ ತಗೊಂಡು ಹೋಗಿ ಅವರಿಗೆ ಹೇಳ್ತೀನಿ.
ಆಗ ಸಂಗೀತ ಬೇಡ ಬೇಡ ನಾನು ಮಾಡ್ತೀನಿ, ನಾನು ಒಬ್ಬಳೇ ಇದನ್ನೆಲ್ಲ ಮಾಡ್ತೀನಿ. ಆಗ ಅಂಜು ಅತ್ತೆ ಈ ಥರ ಇಂಪಾಸಿಬಲ್ ಟಾಸ್ಕ್ನ ಯಾಕೆ ಒಪ್ಕೊಂಡ್ರಿ? ಆಗ ನಚಿಕೇತ್ ಅಮ್ಮ ನೀನು ಏನು ಮಾಡಬೇಡ, ಬೇಕಿದ್ರೆ ನಾನು ಅಜ್ಜಿ ಹತ್ರ ಹೋಗಿ ಮಾತಾಡ್ತೀನಿ. ನಮ್ಮಮ್ಮ ಈ ಮನೆ ಸೊಸೆ ಅನ್ಕೊಂಡಿದ್ದೀರಾ ಅಥವಾ ಈ ಮನೆ ಕೆಲಸದವರು ಅಂತ ಕೇಳ್ತೀನಿ. ಸುಮ್ಮನೆ ಇರು ನಚ್ಚಿ, ಅದೆಲ್ಲ ಏನು ಬೇಡ. ಆಗ ರಾಮ್ ಸಂಗೀತ ಹೇಳೋದ್ರಲ್ಲಿ ತಪ್ಪೇನಿದೆ, ನಿನಗೆ ಹಿಂಸೆ ಕೊಡಬೇಕು ಅಂತಾನೆ ಅಮ್ಮ ಈ ಥರ ಮಾಡ್ತಾ ಇರೋದು. ಆಗ ಶ್ರವಣ್ ಯಾಕೋ ಗೊತ್ತಿಲ್ಲ, ಅಕ್ಕನ ವಿಷಯದಲ್ಲಿ ಅತ್ತೆ ಟಾರ್ಚರ್ ಜಾಸ್ತಿನೇ ಆಗ್ತಾ ಇದೆ. ಇಲ್ಲ ಕಣೋ ಶ್ರವಣ, ನನಗೆ ಯಾವ ಟಾರ್ಚರೂ ಇಲ್ಲ, ನಾನು ಇಷ್ಟೆಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀನಿ. ಆಗ ಮಯೂರಿ ಅತ್ತೆ ಅಜ್ಜಿ ಏನೇ ಅಂದರೂ ನಿಮಗೆ ಬೇಜಾರಾಗಲ್ವಾ? ಹಾಗಲ್ಲಮ್ಮ ಮಯೂರಿ, ಎಷ್ಟು ವರ್ಷ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ಯಾರಿಗೆ ಗೊತ್ತು ನನ್ನ ಕೈ ಉಪ್ಪಿನಕಾಯಿ ರುಚಿನ ಅತ್ತೆ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾರೋ ಏನೋ ಅಲ್ವಾ? ಆಗ ದೇವಯಾನಿ ಆದರೂ ಅದಕ್ಕೋಸ್ಕರ ಅಂತ ಇಷ್ಟೊಂದು ಮಾವಿನಕಾಯಿ? ದೇವಯಾನಿ, ನಾವು ಇಲ್ಲಿಂದ ಹೋದ್ಮೇಲೆ ಮತ್ತೆ ಯಾವಾಗ ಬರ್ತೀವೋ ಅಥವಾ ಬರ್ದೇನೆ ಇದ್ಬಿಡ್ತೀವೋ ಅಂತ ಅತ್ತೆಗೆ ಭಯ ಇರಬೇಕು. ಅದಕ್ಕೆ ಸೊಸೆ ಇಲ್ಲಿ ಇರಬೇಕಾದರೆ ವರ್ಷಕ್ಕೆ ಆಗುವಷ್ಟು ಉಪ್ಪಿನಕಾಯಿ ಮಾಡಿಸ್ಕೋಬೇಕು ಅಂತ ಬಯಸ್ತಿದ್ದಾರೆ ಅಲ್ಲ ಅಮ್ಮ? ಅಜ್ಜಿ ನಿನ್ನ ಎಷ್ಟೇ ಬೈದ್ರು ಇನ್ಸಲ್ಟ್ ಮಾಡಿದ್ರು ನಿಂಗೆ ಅವ್ರ ಬಗ್ಗೆ ಒಂಚೂರು ನೆಗೆಟಿವ್ ಥಾಟ್ಸ್ ಬರಲ್ಲ ಅಲ್ವಾ? ಯಾವಾಗ ನೋಡಿದ್ರು ಬರೀ ಪಾಸಿಟಿವ್ ಮಾತಾಡ್ತೀಯಲ್ಲ. ನಚ್ಚಿ, ನಮ್ಮತ್ತೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತುಕೊಂಡು ಅವ್ರ ಮೇಲ್ನೋಟಕ್ಕೆ ಹಲಸಿನ ಹಣ್ಣಿನ ಥರ ಒರಟಾಗಿ ಕಾಣಿಸ್ತಾರೆ, ಆದರೆ ಅವರ ಮನಸ್ಸು ಮಾತ್ರ ತುಂಬ ಸಿಹಿಯಾಗಿ ಇರುತ್ತೆ. ನನ್ನ ತಾಯಿನ ನೀನೇ ಮಾತ್ರ ಮೆಚ್ಕೋಬೇಕು ಅಷ್ಟೇ. ಸರಿ ಸರಿ, ನೀವೆಲ್ಲರೂ ನನ್ನ ಮಾತಾಡಿಸಿ ತೊಂದರೆ ಕೊಡಬೇಡಿ, ನನಗೆ ತುಂಬ ಕೆಲಸ ಇದೆ, ಅರ್ಥ ಆಯ್ತಾ? ಜಾಗ ಬಿಡಿ, ಬಿಡೋ ಜಾಗ. ಆಗ ಭೂಮಿ ಅತ್ತೆ 1 ನಿಮಿಷ, ಏನು ಕೆಲಸ ಎಲ್ಲ ನಮ್ಮದು, ಒಗ್ಗರಣೆ ಮಾತ್ರ ನಿಮ್ಮದು. ಆಗ ಅಜಿತ್ ಹಾಂ ಎಕ್ಸಾಕ್ಟ್ಲಿ. ಅಯ್ಯೋ ನಿನ್ನ, ಅದು ಹೇಗೆ ಆಗುತ್ತೆ? ನಮ್ಮತ್ತೆ ಇದಕ್ಕೆಲ್ಲ ಒಪ್ಪಲ್ಲ. ನೀನು ಸುಮ್ಮನೆ ಇಲ್ಲಿಂದ ಹೋಗು. ನಮ್ಮತ್ತೆ ಕಷ್ಟಪಡೋದನ್ನು ನಾವು ನೋಡೋದಕ್ಕೆ ಆಗಲ್ಲ. ನೀವೆಲ್ಲ ಏನಂತೀರಾ? ಕರೆಕ್ಟ್ ಅಲ್ಲ ಅತ್ತೆ, ಎಲ್ಲರೂ ಓಟ್ ನಮ್ಮ ಪರವಾಗಿ ಇದೆ, ಅದಕ್ಕೆ ನೀವು ನಮ್ಮ ಮಾತು ಕೇಳಬೇಕು. ಅಜಿತ್ ನೀನಾದರೂ ಹೇಳೋ. ಅಮ್ಮ ಈ ಕಡೆ ಎರಗರಮ್ಮ. ಎಲ್ಲರೂ ಸೇರಿ ಒಂದೊಂದು ಕೆಲಸ ಮಾಡಿ ಉಪ್ಪಿನಕಾಯಿ ರೆಡಿ ಮಾಡ್ತಾರೆ. ಆಗ ನಿಂಗವ್ವಜ್ಜಿ ಇದನ್ನೆಲ್ಲ ನೋಡಿದೀಯಾ ಶಾರದಾ? ಇದು ನಿಂಗವ್ವನ ಕುಟುಂಬ ಅಂದರೆ. ಆಗ ಅಜಿತ್ ಅಮ್ಮ ಉಪ್ಪಿನಕಾಯಿ ರೆಡಿ ಆಯ್ತಲ್ಲ, ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಕೊಡ್ತೀನಿ ಕಣೋ, ನನ್ನ ಮುದ್ದಿನ ಮಗ ನೀನು, ನಿನಗೆ ಕೊಡದೇ ಇರ್ತೀನಾ? ಆದರೆ ಈಗಲ್ಲ, ಮೊದಲು ಅಜ್ಜಿಗೆ ಕೊಡ್ತೀನಿ, ಅವರು ತಿಂದು ಟೇಸ್ಟ್ ಹೇಳಿದ ಮೇಲೆ ನಿಮ್ಮೆಲ್ಲರಿಗೂ ಕೊಡ್ತೀನಿ, ಸರಿನಾ? ಅಮ್ಮ ಅಜ್ಜಿ ಏನು ನೋಡಲ್ಲಮ್ಮ, ಕೊಡು, ಗೊತ್ತಾಗಲ್ಲ, ಸುಮ್ಮನೆ ಇರು, ನಿನಗೆ ಏನೂ ಗೊತ್ತಾಗಲ್ಲ, ಯಾವಾಗಲೂ ಆ ಥರನೇ ನಿನಗೆ. ಭೂಮಿ 1 ಪ್ಲೇಟ್ ಕೊಡು ಇಲ್ಲಿ, ಅತ್ತೆಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಂಡು ಬರ್ತೀನಿ, ಸರಿನಾ? ಇದಕ್ಕೆ ನೀರು ತಾಕಿಸ್ಬೇಡಿ ಅತ್ತೆ, ಉಪ್ಪಿನಕಾಯಿ ಮಾಡಿದ್ದೀನಿ, ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ಹೇಳ್ತೀರಾ? ಆಗ ನಿಂಗವ್ವಜ್ಜಿ ಪರವಾಗಿಲ್ಲ, ತಿನ್ನೋ ಹಾಗೆ ಇದೆ. ಆಗ ಅಜಿತ್ ಪರವಾಗಿಲ್ಲ, ತಿನ್ನೋ ಹಾಗೆ ಇದೆ ಅಂತ ಅಜ್ಜಿ ಹೇಳಿದ ಹಾಗೆ ಹೇಳ್ತಾರೆ. ಆಗ ಭೂಮಿ ದೊಡ್ಡ ಸಾಹೇಬ್ರೆ, ಹಳ್ಳಿಗೆ ಬಂದಮೇಲೆ ನಮ್ಮ ಶಾರದಮ್ಮ ಎಷ್ಟು ಚೇತರಿಸ್ಕೊಂಡಿದ್ದಾರೆ ಅಲ್ವಾ? ನಿಜ ಭೂಮಿ, ಇದೆಲ್ಲ ನಮ್ಮತ್ತೆ ನಿಂಗವ್ವನ ಮಹಿಮೆ. ಇವಳನ್ನು ಕಂಡ್ರೆ ನಿಂಗವ್ವನಿಗೆ ಏನೋ ಒಂಥರ ಪ್ರೀತಿ, ಅದಕ್ಕೆ ನೋಡು ಸದಾ ಇವಳನ್ನು ಜೊತೆಲೇ ಇಟ್ಕೊಂಡು ಎಲ್ಲಿ ಹೋದರೂ ಕರ್ಕೊಂಡು ಹೋಗ್ತಿರುತ್ತಾರೆ, ಮಾತಾಡ್ಸ್ತಾನೇ ಇರ್ತಾರೆ, ಇವಳ ನೆನಪುಗಳನ್ನು ಕೆದಕ್ತಾನೇ ಇರ್ತಾರೆ. ಒಂದೊಂದು ಸಲ ಹೋದ ಜನ್ಮದಲ್ಲಿ ಇಬ್ಬರೂ ಅಮ್ಮ ಮಗಳು ಆಗಿದ್ರು ಅಂತ ಅನಿಸ್ಬಿಡುತ್ತೆ ನನಗೂ. ಮತ್ತೆ ಇಷ್ಟೆಲ್ಲ ನೀವು ನೋಡ್ತಿದ್ರು ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾ ಇರ್ತೀರಾ. ಅದು ಅತ್ತೆ ಏನೋ ಒಳ್ಳೆಯವರೇ, ಆದರೆ ಅವರ ಬಾಯಿ ಇದೆಯಲ್ಲ ಅದು ಕಷ್ಟ. ಒಂದೊಂದು ಸಲ ಅಕ್ಕನಿಗೆ ಏನಾದರೂ ಅಂದ್ಬಿಡ್ತಾರಲ್ಲ, ಆಗ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಅಷ್ಟೇ. ನೋಡ್ತಾ ಇರಿ ಎಷ್ಟು ಬೇಗ ಆ ಕಿರಿಕಿರಿ ಎಲ್ಲ ದೂರ ಆಗಿಬಿಡುತ್ತೆ ಅಂತ. ಎಲ್ಲ ಈ ನನ್ನ ಮುದ್ದು ಮಗಳು ಮನಸ್ವಿನಿ ಹಾರೈಕೆ. ನಾವು ನಿನಗೆ ಜನ್ಮ ಕೊಡದೇ ಇದ್ದರೂ ನೀನು ನಮ್ಮ ಮಗಳೇ ಕಂದ. ದೊಡ್ಡ ಸಾಹೇಬ್ರೆ, ತುಂಬ ಟೈಮ್ ಆಗಿದೆ, ನೀವು ಮಲ್ಕೊಳ್ಳಿ, ನಂಗೂ ನಿದ್ರೆ ಬರ್ತಿದೆ. ಭೂಮಿ, ಅಜಿತ್ಗೆ ಮಲಗೋದಕ್ಕಿಂತ ಮುಂಚೆ ಕೇಸರಿ ಹಾಲು ಕುಡಿದು ಅಭ್ಯಾಸ ಕೊಟ್ಟ್ಯಾ ಇವತ್ತು? ಅಯ್ಯೋ ದೊಡ್ಡ ಸಾಹೇಬ್, ಮರ್ತೇ ಬಿಟ್ಟೆ ನೋಡಿದ್ಯಾ? ಹಳ್ಳಿಗೆ ಬಂದಿದ್ದು, ಗಂಡನ್ನೇ ಮರ್ತುಬಿಟ್ಟೆ ನೀನು. ಎಷ್ಟೋ ದಿನ ಆದಮೇಲೆ ಬಂದಿದ್ದಾನೆ ನೋಡಿದೀಯಾ? ನಾನು ಬಂದರೂ ನನ್ನ ಹೆಂಡತಿ ಕ್ಯಾರೇ ಅಂತಿಲ್ಲ ಅಂತ ಅಂದ್ಕೊಳ್ಳಲ್ಲ ಅವನು. ಸಾರಿ ದೊಡ್ಡ ಸಾಹೇಬ್ರೆ, ನಾನು ಈಗಲೇ ಹೋಗಿ ಸಾಹೇಬ್ರಿಗೆ ಬಿಸಿ ಬಿಸಿಯಾಗಿ ಹಾಲು ಕಾಯಿಸಿ ಕೊಡ್ತೀನಿ. ಭೂಮಿ ಸ್ವಲ್ಪ ಹುಷಾರು, ಯಾರ ಕಣ್ಣಿಗೂ ಬೀಳಬೇಡ, ಅದರಲ್ಲೂ ನಮ್ಮತ್ತೆ ಚಂದ್ರಿಕನ ಕಣ್ಣಿಗೆ ಮಾತ್ರ ಬೀಳಬೇಡ. ಆಮೇಲೆ ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಬಾ. ಅಂದರೆ ತುಂಬ ದಿನಗಳ ನಂತರ ಅಜಿತ್ ಇಲ್ಲಿಗೆ ಬಂದಿದ್ದಾನೆ,
ಗಂಡ ಹೆಂಡತಿ ಅಂದಮೇಲೆ ಸುಮಾರು ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದು ಇರುತ್ತೆ, ಮಾತಾಡೋದು ಇರುತ್ತೆ. ಆ ಕಾರಣಕ್ಕೆ ಹಾಗೆ ಅಂದೆ ಅಷ್ಟೇ. ನಿಧಾನಕ್ಕೆ ಬಾ ಅಂತ. ದೊಡ್ಡ ಸಾಹೇಬ್ರೆ, ನಾನು ಹೋಗಿ ಬರ್ತೀನಿ ಕಷ್ಟ ಸುಖ ಮಾತಾಡೋದಕ್ಕೆ. ನಾಳೆ ಬೇರೆ ತಾಳಿ ದೋಷ ನಿವಾರಣೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಇವ್ರು ನೋಡಿದರೆ ಇಂಡೈರೆಕ್ಟ್ ಆಗಿ ಸಾಹೇಬ್ರ ರೂಮಲ್ಲೇ ಇರು ಅಂತ ಹೇಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ನಾನು ಅಲಾರಾಮ್ ಇಡಬೇಕು. ಅಲಾರಾಮ್ ಬೇಗ ಹೊಡ್ಕೊಂಡ್ರೆ ನಮ್ಮ ಸಾಹೇಬ್ರಿಗೆ ಎಚ್ಚರಿಕೆ ಆಗುತ್ತೆ. ಅವರು ಎಚ್ಚರ ಆದರೆ ಯಾಕೆ ಇಷ್ಟು ಬೇಗ ಅಲಾರಾಮ್ ಇಟ್ಟೆ ಅಂತ ಕೇಳ್ತಾರೆ. ಅವರು ಏನೋ ಕೇಳಿ ನಾನು ಏನೋ ಹೇಳಿ ಈ ಫಜಿತಿ ಎಲ್ಲ ಬೇಕಾ? ಬೇಡ ಬೇಡ. ಒಂದು ಕೆಲಸ ಮಾಡ್ತೀನಿ, ಸಾಹೇಬ್ರಿಗೆ ಹಾಲು ಕಾಯಿಸ್ಕೊಂಡು ಹೋಗಿ ಕೊಟ್ಟು ಸದ್ದು ಇಲ್ಲದ ಹಾಗೆ ಮಯೂರಿ ಅವರ ರೂಮಿಗೆ ಹೋಗಿ ಸೇರ್ಕೊಂಡು ಬಿಡ್ತೀನಿ. ಇದೇ ಸರಿ. ಆಗ ನಚಿಕೇತ್, ಅಂಜು, ಪ್ಲಾನ್ ಪ್ರಕಾರ ಎಲ್ಲ ನಡೆದಿದ್ರೆ ಇಷ್ಟೊತ್ತಿಗೆ ನಾವು ಆಲ್ರೆಡಿ ಗಂಡ ಹೆಂಡತಿ ಆಗಿ ಇರ್ತಿದ್ವಿ ಅಲ್ಲ. ಅನ್ಫಾರ್ಚುನೇಟ್ಲಿ ಹಾಗೆ ಆಗಲಿಲ್ವಲ್ಲ. ನೀನು ಸ್ಟಬರ್ನ್ ಆಗಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಗಿರೋದು. ಹೇಗಾದರೂ ಮಾಡಿ ನೀನು ಹೋಗಿ ನಂದು ನಚ್ಚಿದು ಮದುವೆ ಆಗಲೇಬೇಕು ಅಂತ ಹಠ ಹಿಡಿದಿದ್ದರೆ ನಮ್ಮ ಮದುವೆ ಆಗ್ತಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನಿನ್ನ ಸುಖಕ್ಕಿಂತ ಈ ಮನೆಯವರ ಹಿತ ದೊಡ್ಡದು ಅಂತ ಅನ್ಕೊಂಡೆ. ನಾನು ನನ್ನ ಗಂಡ ನನ್ನ ಮನೆ ಅಂತ ಸೆಲ್ಫಿಶ್ ಆಗಿ ಬದುಕೋ ಈ ಸೊಸೈಟಿಯಲ್ಲಿ ನಿನ್ನಂಥ ಒಳ್ಳೆ ಮನಸ್ಸಿರೋ ಹುಡುಗಿ ಸಿಗೋದು ರಿಯಲಿ ರೇರ್. ಅಂಜು, ಯು ನೋ ವಾಟ್, ದಿನದಿಂದ ದಿನ ಈ ಥರ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ ನೀನು ನನಗೆ ತುಂಬ ಇಷ್ಟ ಆಗ್ತಾ ಇದೀಯಾ ಅಂಜು. ಐ ಫೀಲ್ ರಿಯಲಿ ಲಕ್ಕಿ ನಿನ್ನನ್ನು ಪಾರ್ಟ್ನರ್ ಆಗಿ ಪಡೆಯೋದಕ್ಕೆ. ಹೇ, ನೀನು ನನ್ನ ಅಳಿಸ್ತಾ ಇದೀಯಾ? ಆಗ ದೇವಯಾನಿ, ಮದುವೆ ಮುಂದಕ್ಕೆ ಹೋಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು. ಅಳಿಯ ಈಗಲಿಂದಾನೇ ನಮ್ಮ ಟ್ರ್ಯಾಕಿಗೆ ಬರ್ತಾ ಇದ್ದಾನೆ. ಒಳ್ಳೆಯದೇ, ಗುಡ್. ಆಗ ಅಂಜು, ಮನಸ್ವಿನಿ, ಕಿಚನಲ್ಲಿ ಏನು ಮಾಡ್ತಾ ಇದೀಯಾ? ಅದು ಇಷ್ಟೊತ್ತಲ್ಲಿ. ಅಂಜು, ಸಾಹೇಬ್ರಿಗೆ ಹಾಲು ಕಾಯಿಸಿ ಕೊಡೋಣ ಅಂತ. ಅದು ಸಾಹೇಬ್ರಿಗೆ ಪ್ರತಿದಿನ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಕೇಸರಿ ಹಾಲು ಕುಡಿದು ಅಭ್ಯಾಸ. ಆದರೆ ನಾನು ಇಲ್ಲಿಗೆ ಬಂದ ಮೇಲೆ ಮರ್ತೇ ಹೋಗಿದ್ದೆ ನೋಡು. ಈಗ ದೊಡ್ಡ ಸಾಹೇಬ್ರು ನನಗೆ ನೆನಪಿಸಿದ್ರು, ಅದಕ್ಕೆ ಸಾಹೇಬ್ರಿಗೆ ಹಾಲು ಕಾಯಿಸಿ ಕೊಡೋಣ ಅಂತ. ಆಗ ನಚಿಕೇತ್, ಅಂಜು, ನೀನು ಹೋಗಿ ರೆಸ್ಟ್ ಮಾಡು, ನನಗೆ ಒಂದು ಸ್ವಲ್ಪ ಕೆಲಸ ಇದೆ. ಏನು ಇಂಪಾರ್ಟೆಂಟ್ ಕೆಲಸ? ಮೆಹಂದಿ ಇನ್ನೂ ಮುಗ್ದೇ ಇಲ್ಲ. ನಾವು ಮದುವೆ ಆಗ್ತೀವಿ ಅಲ್ಲ, ಆಗ ಮೆಹಂದಿ ಶಾಸ್ತ್ರ ಮಾಡೇ ಮಾಡ್ತಾರೆ. ಆಗ ಈ ಮೆಹಂದಿನ ಕಂಪ್ಲೀಟ್ ಮಾಡ್ತೀನಿ. ಆಗ ನಚಿಕೇತ್, ಸತ್ಯಣ್ಣ, ಇದು ಅಣ್ಣನ ರೂಮ್ ತಾನೇ? ಮತ್ತೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಅಲ್ಲಪ್ಪ, ಪ್ರಯಾಣ ಮಾಡಿ ಸುಸ್ತಾಗಿದೆ, ವಿಶ್ರಾಂತಿ ಮಾಡ್ತಾ ಇದ್ದೀನಿ. ನೋಡ್ತಿದೀಯಲ್ಲ? ಅಯ್ಯೋ, ವಿಶ್ರಾಂತಿ ಹೊರಗೆ ಮಾಡಿ, ಇಲ್ಲಿಂದ ಜಾಗ ಖಾಲಿ ಮಾಡಿ. ಅತ್ತಿಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಇದು ಶ್ರವಣ್ ಮಾವನ ಪ್ಲಾನ್. ಅತ್ತಿಗೆ ಮತ್ತೆ ಅಣ್ಣನ ಒಂದು ಮಾಡೋ ಪ್ಲಾನ್. ಐಡಿಯಾ ಕೊಟ್ಟಿದ್ದು ನಾನೇ. ಓ ಹೌದಾ? ಅಲ್ಲಪ್ಪ, ನೀನು ನಿನ್ನ ಬಾವಿ ಪತ್ನಿನ ಬಿಟ್ಟು ಆಚೆ ಬರೋದೇ ಇಲ್ಲ ಅಂತೀಯಲ್ಲ, ಅದಕ್ಕೆ ಮರ್ತಿದೀಯಾ ಅನ್ಸುತ್ತೆ. ಹೋಗ್ಲಿ ಬಿಡು ಅತ್ಲಾಗೆ. ಸತ್ಯಣ್ಣ, ನನ್ನ ಕಾಲು ಆಮೇಲೆ ಎಳೀರಿ, ಮೊದಲು ಜಾಗ ಖಾಲಿ ಮಾಡಿ. ಎಲ್ಲಿ? ಬನ್ನಿ. ಆಗ ಅಜಿತ್, ಏನು ಇದು? ಬಂದಿದ ತಕ್ಷಣ ಚಾಪೆ ದಿಂಬು ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆಗ ಸತ್ಯಣ್ಣ, ರೂಮಲ್ಲಿ ತುಂಬ ಸೆಕೆ ಮಾರಾಯ, ಅದಕ್ಕೆ ಹೊರಗಡೆ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅಲ್ವೇನೋ? ಹಾಂ, ಹೊರಗಡೆ ಅಂಗಳದಲ್ಲಿ ತಂಪಾಗಿ ಗಾಳಿ ಬರುತ್ತೆ, ಅಲ್ಲಿ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದಟ್ಸ್ ಅ ಗ್ರೇಟ್ ಐಡಿಯಾ. ನನಗೂ ಸೆಕೆ ಆಗ್ತಾ ಇದೆ, ನಾನು ಬರ್ತೀನಿ ನಡಿ. ನೀನು ಬಂದರೆ ಅತ್ತಿಗೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಆಕಾಶ ನೋಡ್ತಾರಾ? ಲೋ ತೀಟೆ, ಏನು ಮಾತಾಡ್ತಾ ಇದೀಯಾ ನೀನು? ರೂಮಲ್ಲಿ ಕುತ್ಕೊಂಡು ಆಕಾಶ ಹೆಂಗೆ ನೋಡೋಕೆ ಆಗುತ್ತೆ? ಮೋರವರ್, ಭೂಮಿ ಯಾಕೆ ಇಲ್ಲಿಗೆ ಬರ್ತಾಳೆ? ಬಂದ್ಲು ಸರ್, ಬಂದೇ ಬಿಟ್ಲು ಸರ್. ಅತ್ತಿಗೆ ಬನ್ನಿ, ವೆಲ್ಕಮ್, ನಿಮಗೆ ವೇಟಿಂಗ್. ಆಗ ಭೂಮಿ, ಬಂದಾಯಿತು ಸಾಹೇಬ್ರೆ, ಹಾಲು ತಗೊಳ್ಳಿ. ದೊಡ್ಡ ಸಾಹೇಬ್ರು ನಿಮಗೆ ಹಾಲು ಕೊಡೋದಕ್ಕೆ ಹೇಳಿದರು. ಆಗ ನಚ್ಚಿ, ಅಷ್ಟೇ ಹೇಳಿದ್ರಾ? ಆಗ ಸತ್ಯನ, ಅವಳ ಲುಕ್ ನೋಡಿದರೆ ಗೊತ್ತಾಗಲ್ವಾ? ನಡಿ ಮೊದಲು ಹೋಗೋಣ. ಸತ್ಯನ, ನೀವು ಅವನ ಜೊತೆ ಸೇರಿಕೊಂಡು ಏನು ಮಾಡ್ತಿದ್ದೀರಾ? ಆಗ ಅಜಿತ್, ಅಲ್ಲ, ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ಹೇಳೋದು ಮರ್ತೆ, ಅದರಲ್ಲಿ ನೀನು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀಯಾ. ಸಾಹೇಬ್ರೆ, ನಿಮ್ಮ ಸ್ಮೈಲ್ ಕೂಡ ತುಂಬ ಚೆನ್ನಾಗಿದೆ. ನಿಂದು ಅಷ್ಟೇ, ಸ್ಮೈಲ್ ತುಂಬ ಚೆನ್ನಾಗಿದೆ. ನೀವು ಆ ಲೆಟರಲ್ಲಿ ಇದೇ ಬರೆದಿದ್ರಿ. ಹಾಂ ಹೌದು. ಆಮೇಲೆ ಏನು? ಆಮೇಲೆ ಏನೂ ಇಲ್ಲ. ತಗೊಳ್ಳಿ ಸಾಹೇಬ್ರೆ ಹಾಲು. ನಾನು ಇನ್ನೂ ಹೊರಡಬೇಕು. ಇಷ್ಟು ಬೇಗನಾ? ಎಲ್ಲಿಗೆ? ಅಲ್ಲಿ ಕೆಳಗಡೆ ಶಾರದಮ್ಮ ಇದ್ದಾರಲ್ಲ, ಅವರನ್ನು ನೋಡ್ಕೋಬೇಕು ಅಲ್ವಾ? ಅದಕ್ಕೆ ಶ್ರವಣ್ ಮಾವ ಇರ್ತಾರಲ್ವಾ? ಸಾಹೇಬ್ರೆ, ನಾನು ಮನಸ್ವಿನಿ, ಭೂಮಿ ಅಲ್ಲ. ಅಲ್ಲದೆ ನಾವಿಬ್ಬರು ಇರೋದನ್ನ ಮನೆಯವರು ನೋಡಿದ್ರೆ ಪ್ರಳಯ ಆಗಿ ಹೋಗುತ್ತೆ. ಬಾಗಿಲು ಹಾಕಿ ಬಿಡ್ತೀನಿ ಬೇಕಾವದೇ. ನಾವಿಬ್ಬರು ಒಳಗಡೆ ಇದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ವಲ್ಲ? ಅಯ್ಯೋ, ಸುಮ್ಮನೆ ತಗೊಳ್ಳಿ ಸಾಹೇಬ್ರೆ. ಅಲ್ಲ ಭೂಮಿ, ನಾನು ಹೇಳೋದು ಕೇಳು ಸಾಹೇಬ್ರೆ, ನಾವು ಇವಾಗ ರಿಸ್ಕ್ ತಗೋಬಾರ್ದು. ಅಲ್ಲ, ನಾನು ಹೇಳೋದು ಕೇಳು, ಅವಾಗ ರಿಸ್ಕ್ ತಗೊಳ್ಳೋದು ಒಳ್ಳೆಯದು. ಭೂಮಿ,
ಅಯ್ಯೋ, ನಾಳೆ ಬೆಳಗ್ಗೆ ನಾನು ರಸ್ ತಂದು ಕೊಡ್ತೀನಿ, ತಿನ್ನೋರಂತೆ, ಸುಮ್ಮನೆ ಇರಿ. ಏ, ರಿಸ್ಕಿಗೂ ರಸ್ಕಿಗೂ ಎಡವಟ್ಟೆ ಇವಳು. ಈ ಹಾಲು, ಈ ರೂಮು, ಆದರೆ ನಾನೊಬ್ಬನೇ, ಯಾರಿಗೆ ಬೇಕು ಈ ಲೋಕ ಅಂತ ಹಾಡ್ತಾ ಕೂತ್ಕೋತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ, ಸಾಹೇಬ್ರೆ, ಒಂದು ವಾರ ಎಲ್ಲಿ ಹೋಗಿದ್ರಿ ಸಾಹೇಬ್ರೆ? ಒಂದು ವಾರದಿಂದ ನಿನ್ನ ನೋಡ್ದಿರಾ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಈಗ ನೀನು ಖುಷಿಯಾಗಿ ಇದೆಯಲ್ಲ, ಸಂತೋಷವಾಗಿದೆಯಲ್ಲ? ಆಗ ಭೂಮಿ ಮನಸ್ಸಲ್ಲಿ ಈ ಸಂತೋಷ ಎಲ್ಲ ಈ ಮನೆಯಲ್ಲಿ ಮಾತ್ರನಾ? ನಾನು ಆ ಮನೆಗೆ ಹೋದ್ಮೇಲೆ ಇವ್ರನ್ನ ಬಿಟ್ಟು ಹೊರಟು ಹೋಗ್ಬಿಡ್ಬೇಕಾ? ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗಬೇಡ ಭೂಮಿ ಅಂತ ನಿರ್ಧಾರ ಮಾತ್ರ ಮಾಡಬೇಡ. ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.